ಹಲೋ ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾವು ಸಬ್ಬಸ್ಗಿ ಸೊಪ್ಪಿನ ಪಲಾವನ್ನು ಮಾಡೋಣ. ಸೊ ನೋಡಿ ಈ ಥರ ಬರುತ್ತೆ. ಸೊ ನಾವು ಸಬ್ಬಸ್ಗಿ ಸೊಪ್ಪನ್ನು ಒಂದು ಕಟ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮಾಟೊ, ಒಂದು ಸಬ್ಬಸ್ಗಿ ಸೊಪ್ಪು, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಬೇಕು. ಸೊ ಸಬ್ಬಸ್ಗಿ ಸೊಪ್ಪಿನ ಪಲಾವನ್ನು ಒಂದು ಸಲ ಟ್ರೈ ಮಾಡಿ. ಸೊ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರನ್ನು ಇಟ್ಟೆ. ಸೊ ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ 2 ಸ್ಪೂನ್ ಆಯಿಲನ್ನು ಹಾಕಿ, ಅದಕ್ಕೆ 1 ಸ್ಪೂನ್ ಸಾಸಿವೆಯನ್ನು ಹಾಕಿ. ಸೊ ಸಾಸಿವೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ 1 ಸ್ಪೂನ್ ಕಡಲೆ ಬೀಜವನ್ನು ಸೇರಿಸೋಣ. ಸೊ ಕಡಲೆಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಬಿಸಿ ಆದ ನಂತರ ಇದಕ್ಕೆ ಒಂದು ಗಡ್ಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ. ಸೊ ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆದ ನಂತರ ಎಲ್ಲ ಮಸಾಲೆ ಹಾಕೋಣ. ಸಬ್ಬಸ್ಗಿ ಸೊಪ್ಪು, ಟೊಮಾಟೊ, ನೀವು ಹಸಿ ಖಾರ ಯೂಸ್ ಮಾಡ್ತಿದ್ರೆ ಹಸಿ ಖಾರ ಹಾಕಿ, ನಾನು ಒಣ ಖಾರ ಹಾಕಿದ್ದೇನೆ. ಸೊ ಅದಕ್ಕೆ ಒಣ ಖಾರ, ಉಪ್ಪು, ಮಸಾಲೆ ಮನೆಯಲ್ಲೇ ಮಾಡಿರೋಂಥದ್ದು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ನಾನು 1 ಸ್ಪೂನ್ ತುಪ್ಪವನ್ನು ಸೇರಿಸುತ್ತಾ ಇದ್ದೇನೆ. ಸೊ ಈ ತುಪ್ಪ ಹಾಕೋದ್ರಿಂದ ಸೊ ಪಲಾವು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಪದಾರ್ಥ ಎಣ್ಣೆ ಬಿಡೋವರೆಗೆ ಸ್ವಲ್ಪ ಫ್ರೈ ಮಾಡೋಣ. ಆನಂತರ ನಾನು ಇದಕ್ಕೆ 2 ಸ್ಪೂನ್ ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸೊ ಎಲ್ಲ ಕಡೆ ಸ್ವಲ್ಪ ಮಸಾಲೆ ಪದಾರ್ಥ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ಲೇಮ್ನ ಸ್ವಲ್ಪ ಲೋ ಆಗಿಡೋಣ. ಸೊ ಆನಂತರ ನಾನು ಅಕ್ಕಿಯನ್ನು ವಾಶ್ ಮಾಡಿಟ್ಟಿದ್ದೆ. ಸೊ ಒಂದು 10 ನಿಮಿಷ ನೆನೆಯಲ್ಲಿ ಬಿಟ್ಟಿದ್ದೆ. ಆ ಅಕ್ಕಿಯನ್ನು ನೀರು ಸಮೇತ ಕುಕ್ಕರ್ಗೆ ಸೇರಿಸೋಣ. ಸೊ ನೀವು ಎಷ್ಟು ಅಕ್ಕಿ ಯೂಸ್ ಮಾಡ್ತಿರಲ್ಲ ಅದಕ್ಕೆ ಸಮನಾಗಿ ನೀವು ನೀರನ್ನು ಆ್ಯಡ್ ಮಾಡಿ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಉಪ್ಪನ್ನು ನಿಮ್ಮ ಟೇಸ್ಟ್ ತಕ್ಕ ಥರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರೇನಾದರೂ ಇನ್ನೂ ಬೇಕಾಗಿದ್ದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ. ಸೊ ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೆ ಅಳತೆಯಾಗಿ ನೀರನ್ನು ಆ್ಯಡ್ ಮಾಡಿದೆ. ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಆ್ಯಡ್ ಮಾಡಿ. ಸೊ ಅನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಎಲ್ಲ ಮಸಾಲೆ ಪದಾರ್ಥ ರೈಸ್ ಒಳಗೆ ಸೇರಿಕೊಳ್ಳಿ ಅಂತ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ. ನೀರು ಆ್ಯಡ್ ಮಾಡಿದ ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಅಂದರೆ ಕುಕ್ಕರ್ ಕ್ಯಾಪನ್ನು ಹಾಕೋಣ. ಸೊ ಇದನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 3 ವಿಸಲನ್ನು ಕೂಗಿಸೋಣ. ಸೊ 3 ವಿಸಲ್ ಆದ ನಂತರ ಸೊ ಸಬ್ಬಕ್ಕಿ ಸೊಪ್ಪಿನ ರೈಸ್ ಹೇಗೆ ಬರುತ್ತೆ ನೋಡಿ. ಸೊ ಸಬ್ಬೆ ಸೊಪ್ಪಿನ ಪಲಾವು ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಡ, ಈಸಿಯಾಗಿ ಮಾಡ್ಕೋಬೋದು. ಸೊ ತುಂಬ ಟೇಸ್ಟಾಗಿ ಇರುತ್ತೆ. ಸೊ ಇದು ತುಂಬ ಸುಲಭವಾಗಿ ಮಾಡೋ ಪಲಾವು. ಸೊ ಇದನ್ನು ನೀವು ತಿಂಡಿಗಾದರೂ ಮಾಡಿ ಅಥವಾ ಮಧ್ಯಾಹ್ನ ಲಂಚಿಗಾದರೂ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆ ಈಸಿಯಾಗಿ ಟಿಫನ್ ಬಾಕ್ಸ್ಗೆ ಹಾಕ್ಬೋದು, ಬೇಗ ಜಲ್ದಿ ಆಗುತ್ತೆ. ಸೊ ಒಂದ್ಸಲ ನೀವು ಸಬ್ಬಕ್ಕಿ ಸೊಪ್ಪಿನ ಪಲಾವನ್ನು ಟ್ರೈ ಮಾಡಿ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಮಾಡಿ ಟೇಸ್ಟ್ ನೋಡಿ. ಸೊ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.